ಯಾವನ್ ಝೀರೋ ಇಂದ ಹೀರೋ ಆಗ್ತಾನೆ ಅವನೇ ಅದು ಕಮರ್ಷಿಯಲ್ ಸ್ಕ್ರಿಪ್ಟ್ ಅಂತ. ಆ ರೀತಿಲಿ ಜರ್ನಿ ನೋಡಿರೋದು ದರ್ಶನ್ದೆ. ಝೀರೋ ಟು ಹಸು ಸಾಕೊಂಡು ಹಸು ಸಗಣಿ ಬಾಚ್ ಹಾಕ್ತಿದ್ದವನು, ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದವನು, ಇವತ್ತು ನೀವೇ ಅವಾಗ್ಲೇ ಹೇಳ್ದಂಗೆ ಲ್ಯಾಂಡ್ ಬರ್ಗಿನಿ ಓಡಾಡ್ತಿದ್ದಾನೆ ಅಂದ್ರೆ ಅದೆಲ್ಲ ಒಂದು ಅದ್ ನೋಡಕ್ಕೆ ಒಂದು ಖುಷಿ ಆಗುತ್ತೆ, ಒಂದು ಒಂದು ಮೋಟಿವೇಶನ್ ನಮ್ಗೆ. ಈಗ ಏನೇ ಆದ್ರೂ ಎಗ್ರು ಹಿಂಗಾಯ್ತಂದ್ರೆ ಹಿಂಗಾಗಿದ್ರೆ ಹಿಂಗಾಗತ್ತೆ ಅನ್ನೋದು ಒಂದು ಜರ್ನಿ ಕಾಣುತ್ತೆ ಅದ್ರಲ್ಲಿ. ಸೊ ಅದೊಂಥರ ಮೋಟಿವೇಶನಲ್ಲೇ ತುಂಬಾ ಜನ ಯೂತ್ಗೆ, ಇಂಡಸ್ಟ್ರಿಗೆ ಬರೋರ್ಗೆ, ಇಲ್ಲ ಇಂಡಸ್ಟ್ರಿಲಿ ಇಲ್ದಿರೋರ್ಗು ಇದೊಂದು ಕತೆನೆ, ದರ್ಶನ್ ಕತೆನೆ ಒಂದು ಮೋಟಿವೇಶನಲ್ ಸ್ಟೋರಿ. ಯಾರು ಏನ್ ಬೇಕಾರಾಗ್ಬೋದು ಫ್ಯೂಚರ್ ಅಲ್ಲಿ ಅಂತ ಪ್ರಯತ್ನ ಪಟ್ರೆ. ಅಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿ ತಗೊಂಡ. ಈಗ ಎಲ್ರು ಅಂತಾರೆ ಅವ್ನ್ ತುಂಬಾ ಟಫ್ ರಫ್ ಆಗಿ ಮಾತಾಡ್ತಾನೆ ಅಂತ. ಅವ್ನ್ ಬೆಳೆದ್ ಬಂದಿರುತ್ತೆ ಹಂಗೆ. ತುಂಬಾ ಅವಮಾನಗಳು, ತುಂಬಾ ಹೊಡೆತಗಳೆಲ್ಲ ತಿಂದಾಗ ಮನುಷ್ಯ ಒಳಗಡೆಯಿಂದಾನೇ ಹಾರ್ಡ್ ಆದಾಗ ಅವ್ನ್ ಮಾತು ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಸೊ ಅವ್ನ್ ಕ್ಲೋಸ್ ಸರ್ಕಲ್ ಇರೋ